ಹೌದನ? ಆತ ಹೆಂಗಿರ್ತಿದಿ, ಹೆಂಗೆ ಜೀವನ ಮಾಡ್ತಿದಿ ಅಂತ ನಾನು ನೋಡ್ತೇನೆ. ಇಲ್ಲೇ ಇರ್ತೇನೆ ನಾನು. ನಿನ್ನ ಗಂಡ ನಿನ್ನ ಎಷ್ಟು ಚಂದ ನೋಡ್ಕೋತಾನ, ನಾನು ಹೇಳ್ತೀನಿ ಎಷ್ಟು ಚಂದ ನೋಡ್ಕೋತಾನ ಅನ್ನೋದು ನಿನಗೆ ಗೊತ್ತಾಗ್ತದ. ನೀನು ಯಾಕಾರ ನಾನು ವೀರನ್ ಬಿಟ್ಟು ಹೋಗಿ ಇವನ್ನ ಮದ್ವೆ ಆದ್ನೋ ಅನ್ನೋ ಪರಿಸ್ಥಿತಿ ನಿನಗೆ ಬಂದೇ ಬರ್ತದ. ಒಂದಲ್ಲ ಒಂದಿನ ನೀನೇ ನನ್ನಂತೆಕ ದುಡ್ಡಿಗೆ ಭಿಕ್ಷೆ ಕೇಳಾಕ ನನ್ನ ಮನೆ ಬಾಗಿಲ್ಕ ಬಂದಿದ್ದಿರ್ತಿದ್ದಿ. ಈ ರೀತಿ ಆಗಲಿಲ್ಲ ಅಂದ್ರೆ ನನ್ನ ಹೆಸರು ವೀರುಣ ಅನ್ಕೋ. ನನ್ನ ಹೆಸರು ವೀರುಣೆ ಅಲ್ಲ, ನೆನ್ಪಿಟ್ಕೋ. ಅಯ್ಯೋ ದೇವ್ರೆ, ನಾನು ಅಕಸ್ಮಾತ್ ಆ ಪರಿಸ್ಥಿತಿ ಏನಾದರೂ ಬಂದ್ರೆ ನಾನು ಸಾಯ್ತೀನಿ ಹೊರತು ನಿನ್ನ ಮನೆ ಬಾಗಿಲಿಗೆ ಬರಲ್ಲ, ನೆನಪಿಟ್ಕೋ ಅದನ್ನ. ಬಂದ್ಬಿಟ್ಟು ಇಲ್ಲಿ ಹೇಳಾಕ ಏನು ಊರ್ದಾಗಿರೋ ಶ್ರೀಮಂತ ನೀವು ಒಬ್ಬ ಅದಿ ನೋಡ, ನಿನ್ನ ಮನೆಗೆ ಭಿಕ್ಷೆ ಬೇಡಾಕ, ರೊಕ್ಕದ ಭಿಕ್ಷೆ ಬೇಡಕ್ಕ ಕೇಳಕ್ಕೆ ಬರಾಕ ಮತ್ತು ಬೇರೆ ಯಾರೂ ಇಲ್ಲಂದ್ರೂ ಪರವಾಗಿಲ್ಲ, ಆಸ್ತಿ ಅಂತಸ್ತು ಮಾಡ್ತಾನೆ ಹೊರತು ನಿನ್ನ ಮನೆಗೆ ಸಾಲ ಕೇಳಕ್ಕಂತೂ ನಾನು ಯಾವತ್ತೂ ಬರೋದಿಲ್ಲ. ಇದನ್ನ ನೆನ್ಪಿಟ್ಕೊಂಡು ನಿನ್ನ ತಲೆಯಾಗಿರ್ಲಿದ ಬರ್ತಾನೆ ಅಂತ ಕೆಲಸ ಕನಸು ಕಾಣಕ್ಕೆ ಹೋಗ್ಬೇಡ. ಅಯ್ಯೋ ಈಕಿ ಏನಾರ ಸಮಸ್ಯೆ ಬಂದರೆ ನನ್ನಂತಕ ಬರ್ತಾಳಕಿ, ಅವಾಗ ಮತ್ತೆ ಈಕೆನ ಹಿಡ್ಕೋಬೇಕು, ಈಕೆನ ಹಿಡಿದಿಟ್ಕೋಬೇಕು ನನ್ನ ಕೈಯಾಗ ಮುಷ್ಟಿ ಒಳಗೆ ಅಂತ ಅನ್ಕೊಂಡಿದ್ರೆ ಅದು ನಿನ್ನ ತಪ್ಪ. ಅಂಥ ಪರಿಸ್ಥಿತಿ ಏನಾದರೂ ಬಂದ್ರೆ ನನ್ನ ಜೀವನ ಬಿಡ್ತಾನೆ ಹೊರತು ನಿನ್ನ ಮನೆಗೆ ನಾನು ಕಾಲಿಡಂಗಿಲ್ಲ, ನನ್ನ ಚಪ್ಪಲಿ ಕೂಡ ನಿನ್ನ ಮನೆ ಕಡೆ ಬರೋದಿಲ್ಲ, ನೆನ್ಪಿಟ್ಕೊ. ನೀನು ಎಲ್ಲಿಂದ ತೊಲಗಿವಾಗ ಚಾಲೆಂಜ್ ಮಾಡತ್ತನ. ನೀನು ಒಂದಲ್ಲ ಒಂದು ದಿನ ನನ್ನ ಮನೆಗೆ ನೀನು ದುಡ್ಡು ಕೇಳ್ಕೊಂಡ ಬರುವಾಗ ಹಾಗೆ ಆಗ್ತದ. ಅವಾಗ ನಾನೇನಂತ ನಿನಗೆ ತೋರಿಸ್ತೇನೆ. ನಿನ್ನ ನಾನೀಗ ಸುಮ್ಮನೆ ಇರೋದಕ್ಕೆ ಬಿಡ್ತಾನೆ. ಯಾಕೆ ಹೇಳು? ಹಾಳಾಗಿ ಹೋಗ್ಲಿ ಅಂತೇಳಿ. ಯಾಕಂದ್ರೆ ನೀನಲ್ಲಿ ಸರಿಯಾಗಿ ಜೀವನ ಮಾಡತ್ತಿಲ್ಲ ಅನ್ನೋದು ನನಗೆ ಗೊತ್ತೈತಿ. ಅಲ್ಲಿ ನೀನು ಯಾರು ಚಂದಾಗ ನೋಡ್ಕೊಳತ್ತಿಲ್ಲ ಅನ್ನೋದು ನನಗೆ ಗೊತ್ತೈತಿ. ಅಷ್ಟೆಲ್ಲ ಗೊತ್ತಿದ್ಮೇಲೂ ಮತ್ತು ನಾನು ಯಾಕೆ ನಿನಗೆ ಕಷ್ಟ ಕೊಡಲಿ? ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು. ಹೆಂಗೋ ನನ್ನ ಜೊತೆಗೆ ನನ್ನ ಹೆಂಡತಿ ಖುಷಿ ಅನ್ನೋಳಿದಾಳಲ್ಲ, ಸಾಕು ನನಗೆ. ನೀನು ಎದಕ್ಕೆ ಬೇಕಾಗೈತಿ? ನಿನ್ನ ಮುಖ ನೋಡಿದ್ರೆ ವಾಂತಿ ಬರ್ತದೆ. ಅದು ರೊಕ್ಕ ಕೊಟ್ಟಿದ್ದು ನನ್ನ ಆಸೆಗೆ ನಿನ್ನ ಮದುವೆ ಆಗಿದ್ನಿ ಅಷ್ಟೇ. ಹೋಗಲಿ ಹೋಗು. ನಿನ್ನಂತವಳು ದುಡ್ಡು ಕೊಟ್ಟರೆ ನನಗೆ 100 ಜನ ಬಂದು ಕ್ಯೂ ನಿಂದಿರ್ತಾರೆ, ನಾನು ಬರ್ತೇನೆ ಅಂತೇಳಿ. ಹೌದಪ್ಪ, ಹೌದು. ನೀನು ನೋಡಿದ್ರೆ ನಾನು ಬರ್ತೇನೆ ನೀನು ಬರ್ತೇನೆ ಅಂತಾರ, ಆದ್ರೆ ನೀನು ನೋಡಲ್ಲ, ನಿನ್ನಂತಿಕಿರು ದುಡ್ಡು ನೋಡಿ ಬರ್ತಾರ ಹೊರತು ನೀನು ನೋಡಿ ಬರಂಗಿಲ್ಲ. ನಿನ್ನ ಮುಸುಡಿಗೆ ಯಾವಾಗ ಬರ್ತಾಳ? ಎಲ್ಲರೂ ದುಡ್ಡುಗೋಸ್ಕರನೇ ಬರ್ತಾಳ. ಈಗ ನೀನು ಹೇಳ್ತಿ ಬಂದು ಮದುವೆ ಆಗಿದಾಳ, 2ನೇ ತಾಳಿ ಕಟ್ಸ್ಕೊಳ್ಳಲ್ಲಕಿ. ನಾನು ಮದುವೆ ಆಗಿದೆ ನನಗೆ ಗೊತ್ತಿದ್ರು ತಾಳಿ ಕಟ್ಸ್ಕೊಳ್ಳಲ್ಲ. ಆಕೆನೂ ಬಂದಿದ್ದ ನಿನ್ನ ಆಸ್ತಿ ಸಲುವಾಗಿ, ಆಕೆನೂ ಬಂದಿದ್ದ ನಿನ್ನ ದುಡ್ಡು ಸಲುವಾಗಿ. ಅದ ನೀನೆಲ್ಲ ಕಳ್ಕೊಂಡು ಭಿಕ್ಷೆ ಬೇಡಕ್ಕೆ ಬರ್ತೀಯಲ್ಲ, ಅವಾಗ ಆಕೆ ನಿನ್ನ ಜೊತೆ ಇರ್ತಾಳೆ ಇರುದಿಲ್ಲ ಅಂತ ಅನ್ನೋದು ಗೊತ್ತಾಕತ್ತೆ ನನಗೆ. ನಾನಾಗಿದ್ರೆ ನಿನ್ನ ಜೊತೆ ನಿಂದಿರ್ತಿದ್ನಿ, ಆದ್ರೆ ಆಕೆ ಆದ್ರೆ ನಿನ್ನ ಜೊತೆ ನಿಲ್ಲಂಗಿಲ್ಲ, ತವ್ರ ಮನೆಗೆ ಓಡೋಗ್ತಾಳೆ. ನೆನ್ಪಿಟ್ಕೋ ಇದನ್ನ. ಬಂದ್ಬಿಟ್ಟಿಲ್ಲ ನನಗೆ ಹೇಳಕ್ಕೆ. ನಿನ್ನ ಜೊತೆ ಮಾತಾಡ್ಕೊತ ನಿಂದಿರಾಕ ನನಗೆ ಟೈಮ್ ಇಲ್ಲ. ನಾನು 108 ಕೆಲಸ ಅದಾವ, ನಾನು ಹೋಗ್ಬೇಕು. ಮೊದಲ ನನಗೆ ಹಾದಿ ಬಿಡು ನೀನು. ನೋಡೇ ಬಿಡು ತಗೋ. ನೀನು ಇದ ಊರಾಗಿರ್ತಿ, ನಾನು ಇದ ಊರಾಗಿರ್ತಾನೆ. ನಿನ್ನ ಜೀವನ ನಿನಗೆ, ನನ್ನ ಜೀವನ ನನಗೆ. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೇನೆ. ಯಾಕೆ ನಿನಗೆ ಅಲ್ಲೇ 108 ಟಾರ್ಚರ್ ಇರ್ಬೇಕಾದ್ರೆ ಮತ್ತು ನಂದೊಂದು ಯಾಕೆ ಅನ್ನೋದನ್ನ ನಾನು ತಿಳ್ಕೊಂಡೆ ಸುಮ್ಮನಾಗೇನು. ಪಾಪ ಹೋಗ್ಲಿ ಅಂಥೇಳಿ ಬಿಡಾಕತ್ತಾನೆ. ಹಾಳಾಗಿ ಹೋಗು. ಅದಕ್ಕೆ ಇಲ್ಲಿ ನೋಡು, ಕಟ್ಗಿ ಕಡ್ಕೊಂಡಾಕ ಬಂದಿದಿ. ಸರಿ ನೋಡಪ್ಪ, ನೋಡು ಹೆಂಗೆ ನೋಡ್ತಿದ್ದಿ ನೋಡು. ನಾ ಇನ್ನ ಬರ್ತಾನೆ, ಮಳೆ ಬರೋಂಗೈತಿ. ನಮ್ಮ ಅತ್ತಿಗೆ ಇವತ್ತು ಗೊತ್ತಾದ್ರೆ ತೋರ್ಸ್ಕೊಂಡು ಇವೆಲ್ಲ ಕಟ್ಟಿಗೆ ತೋದ್ರೆ ಮತ್ತೆ ಬೈಸ್ಕೋಬೇಕು. ನಾನು ಇಲ್ಲಿ ನಿನ್ನ ಜೊತೆ ಮಾತಾಡ್ಕೊತೀನಿ ಅಂತ. ನನ್ನ ಜೀವನ ಹೆಂಗೆ ನಡೆಯುತ್ತೆ ಅನ್ನೋದು ಗೊತ್ತಾಯ್ತಲ್ಲ. ಈಗ ನೀನು ನನಗೆ ದಾರಿ ಬಿಡ. ನಾನೇನಾದರೂ ಸಹಾಯ ಮಾಡಲೇನ? ತಲೆ ಮೇಲೆ ಬರ್ಸಿಲ್ಲ? ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ. ಮೊದಲು ನೀನು ಇಲ್ಲಿಂದ ಹೋಗು, ಅದೇ ನಾನು ಮಾಡೋದು ದೊಡ್ಡ ಸಹಾಯ. ಬಂದ್ಬಿಟ್ಟು ಇಲ್ಲಿ ಏನು ದೊಡ್ಡೇನು ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿಯಾಕತ್ತಿತ್ತು ಅವನಿಗೆ. ಬಂದಾನ ಇಲ್ಲಿ. ತುಂಬಾ ಭಾರ ಐತಂತ ಅನಿಸ್ತತಿ. ಬಾ, ಮನೆ ಒಳಗೂ ಹೋಗಿ ಇಳಿಸ್ಕೊಟ್ಟು ಬರ್ತಾನ. ನೋಡು, ಪದೇ ಅಂತ ಹೇಳ್ತೇನೆ ಬೇಡ. ಇಲ್ಲಿಂದ ಹೋಗಿ ಮೊದಲು. ನೀನು ಹೋಗೋದಂತ ಬೇಕಾಗಿತ್ತು ನನಗೆ. ಸರಿ ನಾನಾರ ಹೋಗ್ತಾನೆ. ಆಯ್ತು ಬಿಡಿ, ಯಾಕೆ ಇಷ್ಟು ಸಿಟ್ಟು ಮಾಡ್ಕೋತಿದ್ದಿ? ಇನ್ನು ಮುಂದೆ ನಾನು ನಿನ್ನ ಕಣ್ಣಿಗೆ ಬರಂಗಿಲ್ಲ, ನೀನು ನನ್ನ ಕಣ್ಣಿಗೆ ಬಿಡ್ಬೇಡ ಅಷ್ಟೇ. ನಾ ಅಂತೂ ಮೊದಲು ನಿನ್ನ ಕಣ್ಣಿಗೆ ಬೀಳಂಗಿಲ್ಲ. ನೀನು ಅಲ್ಲಿ ನನ್ನ ಬಾಲ ಗಸಿಗತಿ ಪಾಲ ಮಾಡ್ಕೊಂತ ಬಂದಿದ್ದ. ಏನು ನಾನೇನು ಹುಡ್ಕೊಂತ ಬಂದನೇನು? ಅಂಥದ್ದೇನು ಹೇಳೋದಿತ್ತು ಅಂತ ಸರ್, ನಾನು ಇಷ್ಟೊಂದು ಪಾಲ ಮಾಡ್ಕೊಂತ ಬಂದೀನಿ ನೀನು. ಅಯ್ಯೋ, ಮಳಿನ ಚಾಲು ಆತ. ನಿನ್ನ ಜೊತೆ ಮಾತಾಡ್ಕೊಂತ ಅಂತ ಇದು ನಮ್ಮ ಮನೆಯಾಗ ಗೊತ್ತಾದ್ರೆ ಸುಮ್ಮನೆ ನಾನು ಬಯಸ್ಕೋಬೇಕು. ಹೋಗ ಕಡೆ ಮೊದಲ ಸೈಡ್ ಕೊಟ್ಟ ನನಗೆ, ಸರಿ ಕಡೆ. ಅಲ್ಲ ಆಕಿನ ನನ್ನ ದಬ್ಬು ಹಂಗಾಗ್ಬಿಟ್ಟೆ ನೀನು. ಹಾದ್ಯಾಗ ನಿಂತ್ರ ಮತ್ತೆ ದಬ್ಬುದೇನು ಗುದ್ಕೊಂಡು ಹೋಗ್ಬೇಕಾಕತಿ. ಮೊದಲ ಸೈಡ್ ಇಂದ್ರ ಕಲ್ಕೋ. ಅಯ್ಯೋ, ಮಳಿ ಚಾಲು ಆಯ್ತು, ಏನಪ್ಪಾ ಮಾಡೋದು? ಏ ಮಧು, ಲಾಸ್ಟ್ ನೀನು ಒಂದು ಮಾತು ಹೇಳ್ತಾನೆ, ಸರಿಯಾಗಿ ತಿಳಿಸ್ಕೊ. ನೀನು ನನ್ನ ಜೊತೆ ಬಂದ್ಬಿಡು. ನೀನು ನಾನು ಚೆನ್ನಾಗಿ ನೋಡ್ಕೋತಾನೆ. ಇನ್ನು ಮುಂದೆ ನಿನಗೆ ಯಾವುದೇ ರೀತಿ ಕಷ್ಟ ಬರ್ತಿಲ್ಲ ನೋಡ್ಕೋತಾನೆ. ಪ್ಲೀಸ್ ನನ್ನ ಜೊತೆ ಬಾ. ನೋಡು, ಬರೋದು ಮಾತಾ ಇಲ್ಲ. ನಾನು ನನ್ನ ಗಂಡನ ಜೊತೆ ಚಂದಾಗ ಜೀವನ ಮಾಡ್ಕೊಂಡು ಆರಾಮಾಗಿದ್ದಾನೆ. ನೀನು ಬಂದು ಅದನ್ನ ಹಾಳು ಮಾಡಕ್ಕೆ ಹೋಗ್ಬೇಡ. ನೀನು ನಿನ್ನ ಹೆಂಡತಿ ಜೊತೆ ಚಂದಾಗ ಆರಾಮಾಗಿರು. ಮೊದಲ ನಾವು ಅವಾಗ ಮದುವೆ ಆದಾಗ ನೀನು ಚಂದಾಗ ನೋಡ್ಕೊಂಡಿದ್ರೆ ನಿನ್ನ ಬಿಟ್ಟು ನಾನು ಬಂದು
ರವಿನ ಮದುವೆ ಆಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅದನ್ನ ತಂದ್ಕೊಂಡಿರೋದು ನೀನು. ಈಗ ನೋಡಿದ್ರೆ ನನಗೆ ಅವಾಗ ಅಷ್ಟೆಲ್ಲ ನರಕ ತೋರಿಸಿ ಇವಾಗ ನನ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದಿ. ಮತ್ತೊಮ್ಮೆ ಅದು ಕನಸಿನ ಮಾತು. ನಾನು ಗಂಡನ ಬಿಟ್ಟು ನಾನು ಸತ್ರು ನಿನ್ನ ಹತ್ರ ಬರೋದಿಲ್ಲ, ಸರಿನಾ? ಸುಮ್ಮನೆ ಹೋಗು. ನಾನು ನಿಜ ಹೇಳಾಕತ್ತೇನೆ, ನೀನ ರಾಣಿ ಹೆಂಗೆ ನೋಡ್ಕೋತೇನೆ. ನನ್ನ ಮನೆ ಬೀಗದ ಕೈನ ನಿನ್ನ ಕೈಯಾಗ ಕೊಡ್ತೇನೆ. ನೀನ ಅರಮನೆಯ ರಾಣಿ ಆಗೋಂತ್ಯ. ಬಾ ಪ್ಲೀಸ್. ಏನು ನಾಟಕ ಆಡಕತ್ತೀರೇನ ಇಲ್ಲಿ ರೋಡ್ನಾಗ ನಿಂತ್ಕೊಂಡ? ನೋಡಿ ಸುಮ್ಮನೆ ಹೋಗ್ರಿ ಇಲ್ಲಿಂದ. ನಾನು ಬಂದಿರೋದು ಕೆಲಸಕ್ಕಾಗಿ. ಕಟ್ಗೆ ಒಯ್ಬೇಕಂತ ಬಂದ್ರೆ ನಿಮ್ಗೆ ನನ್ನ ಗೋಳು. ಮೊದಲ ರೇಟಾಗ ಇಟ್ಕೊಂಡಿದ್ರೆ ಗೊತ್ತಿಲ್ಲ ನನಗೆ. ನೀವು ಅಂದ್ರೆ ಇಷ್ಟ ಇಲ್ಲ. ನಾನು ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆಗಿರೋದಂದ್ರೆ ಅದು ರವಿನ ಮಾತ್ರ. ನಿಮ್ಮನ್ನಂತೂ ನಾನು ಇವತ್ತು ಪ್ರೀತಿನೇ ಮಾಡಿಲ್ಲ. ಇಷ್ಟ ಇಲ್ಲದೆ ನಿಮ್ಮ ಜೊತೆ ಅಷ್ಟು ದಿನ ಜೀವನ ಮಾಡಿದ ಹೊರತು ಇಷ್ಟಪಟ್ಟು ನಿಮ್ಮ ಜೊತೆ ನಾನು ಜೀವನ ಮಾಡೇ ಇಲ್ಲ. ಅಯ್ಯೋ ಜೋರು ಗುಳ್ಗುಡ್ಸ್ತಾ ಇದೆ. ನಾನು ಬರ್ತೀನಿ, ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಅಲ್ಲ ಆಕಿನ ಹೋಗೇ ಬಿಟ್ಲಲ್ಲ. ಹೋಗ್ ನೀನು ನನ್ನ ಹತ್ರ ಬರೋ ಪರಿಸ್ಥಿತಿ ಮತ್ತೆ ನಾನು ಬರುವಂಗೆ ಮಾಡ್ತೇನೆ. ಸ್ವಲ್ಪ ದಿನ ಇರು, ಹೆಂಗಿರ್ತಿದಿ ಇರು, ಆರಾಮಾಗಿರು. ಆಮೇಲೆ ಕಷ್ಟ ಅನ್ನೋದು ನಿನಗೆ ಬರ್ತೈತಿ. ಆವಾಗ ಓಡಿ ನಿನಗೆ ಯಾರು ಈ ಊರಾಗ ದುಡ್ಡು ಕೊಡೋಂಗಿಲ್ಲ. ಆ ರೀತಿ ನಾನು ಮಾಡ್ತೇನೆ. ನೀನು ಓಡಿ ನನ್ನ ಕಡೆನ ಬರಬೇಕು. ನೀನು ಸಾಯ್ತಾ ಅಂದಿದ್ದಿ, ಆದರೆ ನೀನು ಸಾಯಂಗಿಲ್ಲ. ನನ್ನ ಹತ್ರ ಬಂದ ಭಿಕ್ಷೆ ಬಿಡ್ತಿದ್ದಿ. ಅವಾಗ ನಾನು ಏನು ತಿಳ್ತೇನೆ ಅನ್ನೋದನ್ನ ಆವಾಗ ಹೇಳ್ತೇನೆ. ಇವಾಗ ಹೇಳಿದ್ರೆ ಅದು ಕೇಳೋರ್ಗು ಇಂಟ್ರೆಸ್ಟ್ ಇರೋಂಗಿಲ್ಲ. ಅಯ್ಯೋ ಸುಣ್ಣ ಮಳೆ ಒಂದು ಜೋರಾತ್. ಸರಿ ಮನೆಗೆ ಹೋಗುನು. ಮೊನ್ನೆ ಸ್ವಲ್ಪ ತಲೆ ಪೆಟ್ಟಾಗಿ ಇದಾಗೈತಿ. ಮಳೆ ಆಗೋದು ಜಾಸ್ತಿ ಅಡ್ಡಾಡ್ಬಾರ್ದು. ಮನೆಗೆ ಹೋದ್ರೆ ಸರಿ ಕಡೆ ಈಕಿ ನೋಡ್ಕೊಂತ ಫಾಲೋ ಮಾಡ್ಕೊಂತ ಇಲ್ಲಿ ಬಂದ್ರೆ ಈ ಕಟ್ಟಿಗೆ ಕಡಿಯಕ್ಕೆ ಬಂದಾಳ. ನಾನೆಲ್ಲೋ ಎದಕ್ಕೆ ಬಂದಾಳೇನೋ ಅನ್ಕೊನಿ ಕಟ್ಟಿಗೆ ಕಡಿಯಾಕಂತ. ಈಕಿನ ಮನ್ಯಾಗ ಮನೆ ಆಳ್ನಂಗೆ ನೋಡಕತ್ತಾರ ನಮ್ಗೆ ಗೊತ್ತಾತಲ್ಲ ಸಾಕು. ಅಲ್ಲಿ ಕಷ್ಟ ಕೊಡತ್ತಾರಲ್ಲ, ನಾ ಕಷ್ಟ ಕೊಡೋದು ಇದಕ್ಕೆ ಬೇಕಾಗೈತಿ. ಅಲ್ಲೇ ಕಷ್ಟ ಅನುಭವಿಸ್ಲಿಕ್ಕೆ ನಾನೇನು ಬರ್ತೇನೆ. ಆಕಿ ಯಾವಾಗ ಬರುವಂಗ ಆಕತ್ತಲ್ಲ ಅವಾಗ ಬರುವಂಗ ಟೈಮ್ ಬಂದ ಮಾಡ್ಕೋತೇನೆ ಆಕಿನ. ಅಯ್ಯೋ ಈ ಹುಡುಗಿ ಎಲ್ಲಿ ಹೋತು? ಮೊದಲು ಇದಕ್ಕೆ ನಮ್ಮ ಭಾಷೆ ಸರಿಯಾಗಿ ಬೇರೆ ಬರಂಗಿಲ್ಲ. ಎಲ್ಲಿ ಹೋತೋ ಏನೋ. ನಾನು ಬೇರೆ ಸುಮ್ಮನೆ ಮಳೆ ಕಳ್ಸೀನಿ. ಆ ಛತ್ರಿಗೆಲ್ಲ ತಗೊಂಡು ಹೋಗ್ಬೇಕಾ ಇಲ್ಲ ಹಂಗ ಬೇರೆ ಹೋಗ್ಯಾಳ. ಒಂದು ಜಂಡು ಬಾಂಬ್ ತೋರಾಕ ಸುಮ್ಮನೆ ಕಳ್ಸೀನಿ ಅಂತ ಅನ್ಸಾತಿಗೆ. ನಾನು ಬೇರೆ ಮಳೆ ಬಂದಿದ್ರು ಹಂಗಾತ. ಅಯ್ಯೋ ದೇವ್ರ ಇನ್ನೂ ಬರತ್ತಲ್ಲ ಈ ಹುಡುಗಿ. ಎಲ್ಲಿ ಹೋಗತಿ? ಏನು ಅಂತಲ್ಲವ ಎದುರಿಸ್ತಾರ. ರಿಯಾ ರಿಯಾ. ಅಯ್ಯೋ ಮಳಿ ಬೇರೆ ಜೋರಾತ. ಅಲ್ಲಿ ಸೈಡ್ ಕರನಿದ್ರು ಸರಿವಾ ಆಕೆ ಬರೋದು ನೋಡ್ಕೊಂತ. ಏನೇವ ಈ ಹುಡುಗಿ ಇನ್ನೂ ಬರವಾತಲ್ಲ. ನನ್ನ ಗಂಡಗೆ ಗೊತ್ತಾದ್ರೆ ಸುಮ್ಮನೆ ಬೈತಾನ. ಮನೆ ಕೆಲಸ ಮಾಡಕ್ಕೆ ಇಟ್ಕೊಂಡಿದ್ದೆ, ಎದಕ್ಕೆ ಇಟ್ಕೊಂಡಿದ್ದೆ ಈಗ ನೀ ಯಾಕೆ ಕಳಿಸಿದ್ದೆ ಅಂತೇಳಿ. ಈಕಿನ ಮತ್ತೆ ಯಾರೋ ಹೇಳ್ಕೊಂಡು ಹೋದ್ರದು ಏನು ಮಾಡೋದು? ನಮ್ಮ ಎಲ್ಲ ಬರ್ತದ. ಇಷ್ಟು ದಿನ ನಮ್ಮ ಮನೆಯಾಗಿದ್ಲಲ್ಲ ಮತ್ತು ನಮ್ಮ ಎಲ್ಲ ಬರ್ತದ. ಎಲ್ಲಿ ಹೋಗ್ಲಿಕ್ಕೆ? ಅಯ್ಯೋ ಹಾಳಾದ ಮಳಿ ಎಷ್ಟು ಜೋರು ಬರಾಕತ್ತದ. ಹೆಂಗೆ ಹೋಗ್ಲಿವ ನಾನೀಗ? ಮಳೆಯಾಗ ತೋರಿಸ್ಕೊಂಡು ಹೋಗ್ಬೇಕನ ನಾನು. ಎಲ್ಲ ತೋದ್ ಬಿಡಾಕದ ಸೀರೆ ಗೀರಿ ಎಲ್ಲ. ಇಷ್ಟೊತ್ತನ ಎಲ್ಲದ ಈಗ ಬರ್ಬೇಕೇನು? ಅಯ್ಯೋ ಮನೆ ಇನ್ನೂ ಸ್ವಲ್ಪ ದೂರ ಐತಿ. ಅಷ್ಟಾದ ಎಲ್ಲ ತೋರಿಸ್ಕೊಂಡೇ ಬಿಡ್ತಾನೆ ಏನು ನಾನು. ನಡಿ ಬಡ ಓಡದ್ರಾತ್. ಏ ರಿಯಾ ಇಲ್ಲೇ ಅದನ ಯವ್ವ. ನೀನು ಹುಡ್ಕೊಂಡನ ಎಲ್ಲಿ ಗಂಟ ಬಂದ? ನೀನೆಲ್ಲ ಹೊಂಟಿ? ನಿಂದ್ರೆ ಯಾರೋ ಕರ್ದಂಗಾತಲ್ಲ. ನನ್ನನ್ನು ಇಲ್ಲಿ ಯಾರು ಕರೆದ್ರು? ಆದ್ರೆ ಈ ರಿಯಾ ಅನ್ನಕತ್ತಾರಲ್ಲ ಹೊಸ ಹೆಸರಿನಾಗ. ಈಗ ಏನಾರ ಆ ಮದುಗಳ ಅವ್ವ ಇರ್ಬೇಕಾನ? ನೋಡನ್ ತಡಿ, ಮಳೆ ಏನಾರ ಹೊರಗೆ ಬಂದಾಳೆ ನಕ್ಕಿ. ಅಯ್ಯ ರಿಯಾ ನಿಂದ್ರ ಎದಕ್ಕೆ ಹಂಗ ಹೊಂಟಿತಿ? ಇಲ್ಲಿ ನಿಂತ ನಾನು ಏನು ಬರ್ತೀಯ ಅಂತೇಳಿ ನೀ ನೋಡ್ರಿ ಹಂಗ ಓಡಾಕತ್ತಿದ್ಯಲ್ಲ. ಬಾ ಇಲ್ಲಿ ನಿಂದ್ರಪ್ಪ, ಮಳೆ ನಿಲ್ಲ ಮಟ. ಅಕ್ಕಾಜಿ ನೀವು ಇಲ್ಲಿ ಏನ್ ಮಾಡ್ತಾ ಇದ್ರಿ? ಈ ರಾತ್ರಿಯಲ್ಲಿ ಮಳೆಯಲ್ಲಿ ನೀವು ಯಾಕೆ ಹೊರಗೆ ಬಂದ್ರಿ? ತಲೆ ನೋಯ್ತದ ಅಂತ ಅಂದ್ರಿ. ನಾನು ಜಂಡು ಬಾಂಬ್ ತಗೊಂಡ್ಬರೋ ಅಷ್ಟರಲ್ಲಿ ಇಲ್ಲೇ ಬಂದು ನಿಂತು ಬಿಟ್ರಲ್ಲ. ನೀವು ಮನೆಯಾಗಿದ್ದಿದ್ರೆ ನಾನು ತಗೊಂಡ್ ಬರ್ತಿರ್ಲಿಲ್ಲ. ಯಾಕೆ ಇಲ್ಲಿ ಬಂದ್ರಿ? ಸುಮ್ಮನೆ ನಿಮ್ಮ ಆರೋಗ್ಯ ಎಲ್ಲ ಹಾಳಾಗ್ತದೆ. ಅಯ್ಯೋ ಮಳಿ ಬರಾಕತ್ತೆ. ಈ ಹುಡುಗಿನ ಬರ್ಲಿಲ್ಲಲ್ಲ, ಛತ್ರಿಗೆ ಬೇರೆ ಓದಿಲ್ಲ ಅಂತೇಳಿ ಹಂಗ ಹೊರಗೆ ನೋಡೋಣ ಅಂತ ಬನ್ನಿ. ಸ್ವಲ್ಪ ಮುಂದೆ ಬಂದ್ರಾತು ಮಳಿ ಬರೋಂಗಾಗೈತಿ ಅಂತ ಬನ್ನಿ. ಗುಡುಗುಡ್ಸತ್ತೈತಲ್ಲ ಅದಕ್ಕೆ ನೋಡ್ತೇನೆ. ಮಳಿ ಜೋರ್ ಹಚ್ಚಿ ಕುಟ್ಟಾಕತ್ತೈತಿ. ನೀ ನೋಡಿದ್ರೆ ಇನ್ನೂ ಬರಲಿಲ್ಲ. ಅದಕ್ಕೆ ಮುಂದೆ ಬರುತ್ತೆ. ನನ್ನ ಕೂಡ ಇಲ್ಲಿ ಬರ್ಬಾರ್ದು. ಮಳಿ ಹೆಚ್ಚಿ ಸೂರ್ಯ ಆಗತ್ತೆ ಬಿಡ್ತು. ಅದಕ್ಕೆ ಸೈಡ್ ಬಂದು ನಿಂತು ನೋಡೋದ. ಬಾಬಾ ಸೈಡ್ ನಿಂದ್ರೆ ಮಳಿ ಹೋಗಿ ಹೋಗೋಣಂತ. ಅಯ್ಯೋ ಅಕ್ಕಾಜಿ ಇದು ನೋಡಿದ್ರೆ ಮಳಿ ನಿಲ್ಲ ಹಂಗೆ ಕಾಣಕತ್ತಿಲ್ಲ. ಈಗ ಸ್ವಲ್ಪ ಸಣ್ಣ ಅದ. ಹೋಗೋಣ ನಡೀರಿ. ಇಲ್ಲ ಅಂದ್ರೆ ಮತ್ತೆ ತೋರ್ಸ್ಕೊಂಡ ಇಲ್ಲೇ ನಿಂದಿರ್ಬೇಕಾಗ್ತದ. ನನಗೆ ಬೇರೆ ಎಲ್ಲ ತೋರ್ಸ್ಕೊಂಡಿದ್ದ ಚಳಿ ಆಗತ್ತದ. ಹೌದನ? ಮನೆಗೆ ಹೋದ್ಮೇಲೆ ಬೇರೆ ಸಾರಿ ಕೊಡ್ತೇನೋ, ಬೇರೆ ದುಡ್ಡುಗಳಂತೆ. ಸರಿ ನಡಿ ಹೋಗೋಣ. ಅಯ್ಯೋ ಮಳೆಯಾಗ ತೋರ್ಸ್ಕೊಂಡು ಹೋಗೋದಂದ್ರೆ ಆಗತ್ತ ಇವ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವು ನೋಡ್ರಿ, ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ರಿ, ಆಲ್ ಅಂತ ಟೈಪ್ ಮಾಡ್ರಿ. ನಾನೇನಾದ್ರು ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವೇ ನೋಡ್ಬೋದು ಅಂತ ಹೇಳ್ತಾ. ಹೌದು, ಇನ್ನೂ ಒಂದು ಕತೆ ಬರ್ತಾ ಇದೆಯಲ್ಲ ಇದರಲ್ಲಿ. ಅತ್ತೆ ಸೊಸೆದು. ಒಂದು ಶ್ರೀಮಂತರ ಮನೆ ಅತ್ತೆ ಮತ್ತು ಮಗ ಎಲ್ಲ ದೊಡ್ಡ ಶ್ರೀಮಂತರು ಇರ್ತಾರೆ. ಆದರೆ ಸೊಸೆ ತುಂಬ ಬಡವಾಗಿರ್ತಾಳೆ. ಪ್ರೀತಿ ಮಾಡಿ ಮದುವೆಯಾಗಿ ಕರ್ಕೊಂಡು ಬಂದಿರ್ತಾನೆ ಮಗ. ಆಕಿ ತುಂಬಾ ಕೆಟ್ಟಿರ್ತಾಳೆ ಅತ್ತಿ. ಅಂಥದ್ದೊಂದು ಕತೆ ನಿಮ್ಮ ಮುಂದೆ ಬರಾಕತ್ತೈತಿ. ಒಂದು 3-4 ವಿಡಿಯೋಸ್ ಆಗಿರ್ಬೋದು ಅಂತ ಅನಿಸ್ತೈತಿ. ಆ ಕತೆಗೆ ಏನು ಹೆಸರು ಇಡ್ಬೇಕು ಅನ್ನೋದು ನನಗೆ ಗೊತ್ತಾಗತ್ತಿಲ್ಲ. ನಿಮ್ಗೇನಾದರೂ ಆ ಕತೆಗೆ ಹೆಸರು ಏನಾದರೂ ಗೊತ್ತಾದ್ರೆ ನನಗೆ ಟೈಟಲ್ ಇಡಬೇಕಾಗಿ ಏನು ಇಡ್ಬೇಕು ಅನ್ನೋದು ಗೊತ್ತಾಗದೆ ನಾನು ಹಂಗೆ ವಿಡಿಯೋಗಳನ್ನ ಹಾಕಕತ್ಬಿಟ್ಟನು. ಅದಕ್ಕೆ ಯಾವ್ದು ಸೂಟ್ ಆಗ್ತೈತಿ
ಆ ರೀತಿ ಒಂದು ಚೆಂದಾಗಿ ಇರುವಂಥ ಕಥೆಯ ಹೆಸರನ್ನ ನನಗೆ ಹೇಳ್ತೀರಾ. ಅದನ್ನ ನೋಡ್ರಿ, ಆ ಕಥೆ ನೋಡಿ ಮೇಲೆ ನಿಮ್ಗೆ ಅದಕ್ಕೆ ಯಾವ ಹೆಸರು ಸೂಟ್ ಆಗುತ್ತೆ ಅನ್ನೋದನ್ನ ಕಳಿಸ್ರಿ, ನಾನು ಅದೇ ಹೆಸರು ಅದಕ್ಕೆ ಇಡ್ತೀನಿ, ಸರಿನಾ? ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ನಿಮ್ಮ ಸಪೋರ್ಟ್ ಸದಾ ಹಿಂಗೆ ಇರಲಿ ಅಂತ ಹೇಳ್ತಾ ಇನ್ನೂ ಹೆಚ್ಚಾಗಿ ವ್ಯೂಸ್ ಬರಲಿ ಅಂತ ಕೇಳ್ತಾ ಇದ್ದೀನಿ. ತುಂಬ ಕಡಿಮೆ ವ್ಯೂಸ್ ಬರ್ತಾ ಇದೆ, ಏನಾದರೂ 2-3 ಸಾವಿರ ಬರಲಿ ಅಂತ ಕೇಳ್ತಾ ಇದ್ದೀನಿ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಪ್ರತಿಯೊಂದು ವಿಡಿಯೋನು ನೋಡಿ, ಪ್ರತಿಯೊಂದು ವಿಡಿಯೋಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.